ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಿರುವಂತಹ ಈ ರಕ್ಷಾ ರಾಮಯ್ಯ ಯಾರು? ಇವರ ರಾಜಕೀಯ ಹಿನ್ನೆಲೆ ಏನು? ಇವರು ಶೈಕ್ಷಣಿಕವಾಗಿ ಯಾವ ರೀತಿಯ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ? ಈ ಎಲ್ಲ ಮಾಹಿತಿಯನ್ನು ಬನ್ನಿ ನೋಡೋಣ. ರಕ್ಷಾ ರಾಮಯ್ಯ 2024ರ ಈ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ರಕ್ಷಾ ರಾಮಯ್ಯ ಅವರ ತಂದೆ ಮಾಜಿ ಸಚಿವರು MR ಸೀತಾರಾಮ್. ಬಲಿಜ ಸಮುದಾಯದ ಪ್ರಭಾವಿ ಮುಖಂಡರಾಗಿ ಸೀತಾರಾಮ್ ಅವರು ತಮ್ಮದೇ ಆದಂತಹ ಛಾಪನ್ನ ಮೂಡಿಸುತ್ತಾರೆ. ಯಾರೀ ರಕ್ಷಾ ರಾಮಯ್ಯ? ಇವರಿಗೆ ರಾಜಕೀಯ ಹಿನ್ನೆಲೆ ಇದೆಯಾ ಅನ್ನುವಂತಹ ಬಹುತೇಕರ ಪ್ರಶ್ನೆಗೆ ಉತ್ತರ ರಕ್ಷಾ ರಾಮಯ್ಯ ಅವರ ತಂದೆ ಮಾಜಿ ಸಚಿವರು MR ಸೀತಾರಾಮ್ ಅವರು. ಹಾಗಾಗಿ ರಕ್ಷಾ ರಾಮಯ್ಯನವರಿಗೆ ರಾಜಕೀಯ ಹಿನ್ನೆಲೆ ಕೂಡ ಇದೆ. ಇದರ ಜೊತೆಗೆ ಬಹಳ ಮುಖ್ಯವಾದ ಮತ್ತೊಂದು ವಿಚಾರ ಇದೆ. MS ರಾಮಯ್ಯ ಅವರ ಮೊಮ್ಮಗ ರಕ್ಷಾ ರಾಮಯ್ಯ ಅವರ ಹಿನ್ನೆಲೆಯನ್ನ ಕೆದಕ್ತಾ ಹೋದ್ರೆ ಸಿಗುವಂತಹ ಮತ್ತೊಂದು ವಿಚಾರ MS ರಾಮಯ್ಯ ಅವರ ಮೊಮ್ಮಗ. MS ರಾಮಯ್ಯ ಬಹಳ ಮುಖ್ಯವಾಗಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಬಹುದೊಡ್ಡ ಹೆಸರನ್ನ ಪಡೆದುಕೊಂಡವರು. ನೋಡಿ, ಬಲಿಜು ಸಮುದಾಯದ ಪ್ರಭಾವಿ ಮುಖಂಡರಾಗಿ ಸೀತಾರಾಮ್ ಅವರು ಕೆಲಸವನ್ನ ನಿರ್ವಹಿಸ್ತಾರೆ. ಇದೆಲ್ಲದರ ಜೊತೆಗೆ MS ರಕ್ಷಾ ರಾಮಯ್ಯ ಅಂದ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಅವರ ಕೊಡುಗೆ ಏನು, ಕಾಂಗ್ರೆಸ್ನಲ್ಲಿ ಅವರು ಯಾವ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ರು ಅಂತ ನೋಡೋದಾದ್ರೆ ಯುವ ಕಾಂಗ್ರೆಸ್ ಮುಖಂಡರಾಗಿ ರಕ್ಷಾ ರಾಮಯ್ಯ ತಮ್ಮದೇ ಆದಂತಹ ಛಾಪನ್ನ ಕಾಂಗ್ರೆಸ್ನಲ್ಲಿ ಮೂಡಿಸಿದ್ದಾರೆ. ರೈಟ್. ಭಾರತೀಯ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರುವಂತಹ ಯುವ ಮುಖಂಡ ಈ ರಕ್ಷಾ ರಾಮಯ್ಯ ಯಾವೆಲ್ಲ ಅನುಭವಗಳನ್ನು ಪಡೆದುಕೊಂಡಿದ್ದಾರೆ? ಭಾರತೀಯ ಯುವ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಅನುಭವವನ್ನು ಪಡೆದುಕೊಂಡಿರುವಂತಹ ರಕ್ಷಾ ರಾಮಯ್ಯ ಭಾರತೀಯ ಯುವ ಕಾಂಗ್ರೆಸ್ನ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದಂತಹ ಅನುಭವವನ್ನು ಪಡೆದುಕೊಂಡಿದ್ದಾರೆ. ರೈಟ್. 1 ವರ್ಷ ಯುವ ಕಾಂಗ್ರೆಸ್ನ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ ಅನುಭವ ಕೂಡ ಈ ರಕ್ಷಾ ರಾಮಯ್ಯ ಅವರದು. ಅಂದ್ರೆ ನಾಯಕತ್ವದ ಗುಣ ನೋಡಿ ಹಂತವಾಗಿ ರಕ್ಷಾ ರಾಮಯ್ಯ ಅವರಲ್ಲಿ ಹೇಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, 1 ವರ್ಷ ಯುವ ಕಾಂಗ್ರೆಸ್ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ ಅನುಭವ ಕೂಡ ಇವರದಾಗಿದೆ. ಭಾರತೀಯ ಯುವ ಕಾಂಗ್ರೆಸ್ನ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ ಅನುಭವ ಇವರದ್ದು. ರಕ್ಷಾ ರಾಮಯ್ಯ ಅವರ ರಕ್ತದಲ್ಲೇ ರಾಜಕೀಯ ಇದೆ. ಕಾರಣ ನೀವು ಗಮನಿಸ್ತಾ ಇದ್ದೀರಿ. ರಕ್ಷಾ ರಾಮಯ್ಯ ಅಂದ ಸಂದರ್ಭದಲ್ಲಿ ಮಾಜಿ ಸಚಿವರ ಪುತ್ರ, ಮಾಜಿ ಸಚಿವ MR ಸೀತಾರಾಮ್ ಅವರ ಪುತ್ರ, ರಕ್ಷಾ ರಾಮಯ್ಯ ಅವರ ತಾತ ಅಥವಾ ಅಜ್ಜ ಅಂದ್ರೆ MS ರಾಮಯ್ಯ ಅವರು. MS ರಾಮಯ್ಯ ಅವರ ಮೊಮ್ಮಗ ಈ ರಕ್ಷಾ ರಾಮಯ್ಯ. ರೈಟ್. ವಿಧಾನಸಭಾ ಚುನಾವಣೆ ವೇಳೆ ಈ ರಕ್ಷಾ ರಾಮಯ್ಯ ಹೆಸರು ಕೇಳಿ ಬಂದಿರತ್ತೆ. ರೈಟ್. ಉತ್ತಮವಾದಂತಹ ಅಭ್ಯರ್ಥಿ ಈತನನ್ನ ವಿಧಾನಸಭಾ ಚುನಾವಣೆಯಲ್ಲೇ ರಾಜ್ಯ ರಾಜಕಾರಣದಲ್ಲೇ ಇವರನ್ನ ತೊಡಗಿಸಿಕೊಳ್ಳುವಂತೆ ಮಾಡಬೇಕು ಅಂತ ಹೇಳಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲೇ ರಕ್ಷಾ ರಾಮಯ್ಯ ಹೆಸರು ಮುನ್ನೆಲೆಗೆ ಬಂದಿರುತ್ತೆ. ಅವಾಗಿನಿಂದಲೂ ಕೂಡ ರಕ್ಷಾ ರಾಮಯ್ಯ ಹೆಸರು ಓಡಾಡ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬಹುದು. ಭಾರತ ಐಕ್ಯತಾ ಯಾತ್ರೆಯ ವೇಳೆ ಜನ ಸಮೂಹವನ್ನ ಸಂಘಟಿಸಿದ ಕೀರ್ತಿ ರಕ್ಷಾ ರಾಮಯ್ಯ ಅವರದ್ದು. ಯಾರೀ ರಕ್ಷಾ ರಾಮಯ್ಯ? ಈತನ ನಾಯಕತ್ವದ ಗುಣ ಎಷ್ಟರ ಮಟ್ಟಿಗಿದೆ? ಯುವ ಮುಖಂಡ ಅಂತ ಅನ್ನಿಸ್ಕೊಂಡಿರುವಂತಹ ಈ ಯುವ ನಾಯಕ ಜನಸಾಮಾನ್ಯರಲ್ಲಿ ಬೆರೆತು ಕೆಲಸವನ್ನ ಮಾಡ್ತಾರೆ ಅನ್ನೋದಕ್ಕೆ ಉದಾಹರಣೆ ಭಾರತ ಐಕ್ಯತಾ ಯಾತ್ರೆಯ ಸಂದರ್ಭದಲ್ಲಿ ಜನಸಾಮಾನ್ಯರನ್ನ ಈ ರಕ್ಷಾ ರಾಮಯ್ಯ ಸಂಘಟಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.